ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ಪೀಡ್ ಜೆಟ್ ವಿತ್ ವೈಟ್ ಫೀಲ್ಡ್ ಪ್ರವೀಣ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತ ನಮ್ಮ ಪ್ರವೀಣ್ ಸರ್ ಕೂಡ ಇದ್ದಾರೆ. ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಈಗ ರಾಜ್ಯದಲ್ಲಿ ಸಚಿವ ಸಂಪುಟ ರಚನೆ ಆಗಿರುವಂತದ್ದು, ಸುಮಾರು 20 ಜನ ಸಚಿವರ ಸ್ಥಾನನ ಕೊಟ್ಟಿರುವಂತದ್ದು. ಸೊ ಯಾರಿಗೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಮೊದಲನಾಗಿ ನಾನು ಲಿಸ್ಟ್ ಹೇಳ್ತಾ ಹೋಗ್ತೀನಿ. ಯಾರಿಗೆಲ್ಲ ಕೊಟ್ಟಿಲ್ಲ ಒಂದಿಷ್ಟು ಜನ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ, ನಾಳೆ ಕೂಡ ರಾಜೀನಾಮೆ ಕೊಡಬೇಕು ಅಂತ ಕೂಡ ಡಿಸೈಡ್ ಮಾಡಿರುವಂತದ್ದು. ಫಸ್ಟ್ ಈಗ ನಾನು ಯಾರಿಗೆಲ್ಲ ಈ ಒಂದು ನೂತನವಾಗಿ ಸಚಿವ ಸ್ಥಾನನ ಕೊಟ್ಟಿದ್ದಾರೆ ಅಂತ ನಿಮಗೆ ಫಸ್ಟ್ ತಿಳಿಸ್ತಾ ಹೋಗ್ತೀನಿ. ಸರ್ ನಿಮ್ಮ ಪರ್ಮಿಷನ್, ಫಸ್ಟ್ ಒಂದು ಲಿಸ್ಟ್ ನಾನು ಹೇಳ್ಬಿಡ್ತೀನಿ. ಅದಾದ ನಂತರದಲ್ಲಿ ಯಾರಿಗೆಲ್ಲ ರಾಜೀನಾಮೆ ಕೊಡ್ತಿದ್ದಾರೆ, ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ. ಸೊ ಮೊದಲನಾಗಿ ನೂತನವಾಗಿ ಸಚಿವ ಸ್ಥಾನವನ್ನು ಕೊಟ್ಟಿರುವಂತದ್ದು ಮಧು ಬಂಗಾರಪ್ಪ, ಡಾಕ್ಟರ್ ಅಜಯ್ ಸಿಂಗ್, ಸಂತೋಷ್ ಲಾಡ್, ಶಿವರಾಜ್ ತಂಗಡಗಿ, ಬಿ ನಾಗೇಂದ್ರ, ಬಸವರಾಜ್ ರಾಯರೆಡ್ಡಿ, ನರೇಂದ್ರ ಸ್ವಾಮಿ, ಶ್ರೀ ರಘುಮೂರ್ತಿ, ಎಚ್ ಸಿ ಬಾಲಕೃಷ್ಣ, ಎಸ್ ಎಸ್ ಮಲ್ಲಿಕಾರ್ಜುನ್, ಲಕ್ಷ್ಮಣ್ ಸೌದಿ, ಕೆ ಎಸ್ ಬಸವಂತಪ್ಪ, ರುದ್ರಪ್ಪ ಲಮಾಣಿ, ಜಿ ಎಸ್ ಪಾಟೀಲ್, ಪುಟ್ಟರಂಗ ಶೆಟ್ಟಿ, ರಿಜ್ವಾನ್ ಅರ್ಷದ್, ಶಿವಲಿಂಗೇಗೌಡ, ಚೆಲುವರಾಯ ಸ್ವಾಮಿ, ಜಮೀರ್ ಅಹಮದ್, ಬಿ ನಾಗೇಂದ್ರ. ಇವರು ಈಗ ನಮ್ಮ ರಾಜ್ಯದಲ್ಲಿ ನೂತನವಾಗಿ ಸಚಿವ ಸ್ಥಾನವನ್ನ ಪಡೆದುಕೊಂಡಿರುವಂತದ್ದು. ಇವತ್ತು ಕೂಡ ಕ್ಯಾಬಿನೆಟ್ ಅಲ್ಲಿ ಒಂದಿಷ್ಟು ಮಾತುಕತೆ ಆಗಿ ಹಲವಾರು ಒಂದಿಷ್ಟು ಅಡೆತಡೆಗಳು ಆಗಿ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿದ್ದಾರೆ. ಸೊ ಈಗ ಇಷ್ಟು ಜನ ಒಂದು ಸಚಿವ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಒಂದಿಷ್ಟು ಜನ ಈ ಒಂದು ನಮಗೂ ಕೂಡ ಆಕಾಂಕ್ಷಿಗಳು ಒಂದಿಷ್ಟು ಜನ ಇದ್ರು. ಆದ್ರೆ ಸ್ವಲ್ಪ ಬೇಸತ್ತು ಕೂಡ ನಮಗೂ ಈ ಒಂದು ಸ್ಥಾನ ಸಿಗ್ಬೇಕಿತ್ತು. ನಾವು ಕೂಡ ಹಿರಿಯ ಒಂದು ಸಚಿವರಾಗಿ ಶಾಸಕರಾಗಿ ಕೆಲಸ ಮಾಡಿದ್ದೀವಿ, ಆದ್ರೆ ನಮಗೆ ಒಂದು ಸ್ಥಾನ ಸಿಕ್ಕಿಲ್ಲ ಅಂತಂದು ಒಂದಿಷ್ಟು ಜನ ರಾಜೀನಾಮೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದರಲ್ಲಿ 10 ಜನಕ್ಕೆ ನಾವು ರಾಜೀನಾಮೆ ಕೊಡಬೇಕು ಅಂತ ಅನ್ಕೊಂಡಿದ್ರೆ. ಸರ್ ಏನ್ ಹೇಳ್ತೀರಾ ರಾಜೀನಾಮೆ ಕೊಡಬೇಕು ಅಂತ ಅನ್ಕೊಂಡಿರೋರಿಗೆ? ಕೊಟ್ಬಿಡಿ ಅಂತೀನಿ, ಸಿಂಪಲ್. ಯಾಕಂದರೆ ಎಷ್ಟು ಜನಗೆ ಅಂತ ಇವರು ಸಚಿವ ಸ್ಥಾನ ಕೊಡ್ಬೋದು, ಇರೋದೇ ಇಲಾಖೆ ಅಷ್ಟೇ. ಓಕೆನಾ? ಸೊ ಇವರು ಡಿಮ್ಯಾಂಡ್ ಮಾಡ್ತಾರಾ ಇಲ್ಲ ಥ್ರೆಟ್ನಿಂಗ್ ಮಾಡ್ತಾರಾ? ಈಗ ಯಾರು ಕೊಟ್ಟಿದ್ದಾರೋ ಖುಷಿ ಪಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಮುಂದೆ ಕಾಂಗ್ರೆಸ್ ಏನಾದ್ರು ಗೆದ್ದರೆ ನೆಕ್ಸ್ಟ್ ಇಯರ್ ನೋಡೋಣ. ಇನ್ನೊಂದು 2 ವರ್ಷ ತಾನೆ ಕೊಟ್ಟಿರೋದು. ಇವರು ಜನಸೇವೆ ಮಾಡಕ್ಕೆ ಬಂದ್ರ, ಇಲ್ಲಾಂದ್ರೆ ಇವರ ಮನೆಗಳನ್ನ ಉದ್ಧಾರ ಮಾಡಕ್ಕೆ ಬಂದ್ರ. ಕೊಟ್ಟರೆ ಖುಷಿ ಪಡ್ರಿ, ಕೊಟ್ಟಿಲ್ಲ ಅಂದರೆ ಬಿಡ್ರಿ, ಕೆಲಸಗಳು ಮಾಡಿರಿ. ನೀವು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಜನಪರವಾಗಿ ಕೆಲಸಗಳು ಮಾಡಿರಿ, ಮುಂದಿನ ಪಟ್ಟಿಯಲ್ಲಿ ನೀವು ಬರ್ಬೋದು ಅಂದರೆ ಬಿಟ್ಟುಬಿಟ್ಟು ಇವಾಗ 2 ವರ್ಷ ಈ ಕಾಂಗ್ರೆಸ್ ಬಂದ ಮೇಲೆ 2 ವರ್ಷದಿಂದನೂ ಏನು ಕೆಲಸಗಳು ಮಾಡಿಲ್ಲ. ಬರೀ ಕುರ್ಚಿಗೆ ಒಂದು 2 ವರ್ಷ ಗಲಾಟೆಗಿಲ್ಲ. ಇವಾಗ ಸಚಿವ ಸ್ಥಾನ ಮತ್ತು ಡೆಲ್ಲಿಗೆ ಹೋಗೋದು ಬರೋದು ಇಂಥದ್ದೇ ಆಗ್ಬಿಡ್ತೀವಿ ಅವ್ರದ್ದು. ಓಟ್ ಆಗಿರೋ ಜನರ ಗತಿ ಏನು? ಓಟ್ ಆಗಿರೋ ಜನರ ಗತಿ ಏನು? ಏನು ಇವ್ರ ಸಚಿವ ಸ್ಥಾನಕ್ಕೆ, ಇವ್ರ CM ಕುರ್ಚಿಗೆ, ಸೊ ಇದಕ್ಕೆ ನಾವು ಓಟ್ ಹಾಕಿರೋದು? ಅಭಿವೃದ್ಧಿ ಏನು? ಏನೂ ಇಲ್ಲ, ಏನೂ ಇಲ್ಲ. ಈಗ ನೀವು ಹೇಳಿದಿರಲ್ವಾ, ಇವರೆಲ್ಲ ಬಂದು ಹೌದು ಓಕೆನಾ, ಇವ್ರು ಕೊಟ್ಟಿದ್ದಾರೆ, ಖುಷಿ ಪಡೋಂಥ ವಿಚಾರ, ಇವರಿಗೆಲ್ಲ ಸ್ವಾಗತ ಕೊಡೋಣ. ಓಕೆನಾ? ಈಗ ಯಾರಿಗೆ ಸಿಕ್ಕಿಲ್ವೋ, ಯಾರು ಈ ಹೋರಾಟಗಳು ಮಾಡ್ತಾ ಇದ್ದಾರೋ, ಸೊ ಅವ್ರನ್ನ ಬಿಟ್ಟು ಬೇರೆ ಶಾಸಕರು ಇಲ್ವಾ? ಸೊ ಅವರು ಅದೇ ಥರ ಮಾಡಿದ್ರೆ ಸುಮಾರು ಈ ಒಂದು 20 ಸ್ಥಾನಕ್ಕೆ 60 ಜನ ಪೈಪೋಟಿ ಮಾಡಿದ್ದಾರೆ. ಸರ್ ಫೈನಲ್ ಲಿಸ್ಟ್ ಆಗಿ 200 ಜನ ಪೈಪೋಟಿ ಮಾಡಿಬಿಡ್ಬೇಕು. 20 ಜನ ಆಯ್ಕೆ ಮಾಡಿರುವಂತದ್ದು. ಈಗ ಆಲ್ರೆಡಿ ಒಬ್ರು ರಾಜೀನಾಮೆ ಕೂಡ ಕೊಟ್ಟಿದ್ದಾರೆ. ಯಶವಂತ ರಾಯನಗೌಡ ಸ್ವಾಮಿ ಅವರು ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೆ ನಾಳೆ ಗೋಪಾಲಕೃಷ್ಣ ಅವರು ರಾಜೀನಾಮೆ ಕೊಡೋಕೆ ರೆಡಿ ಆಗಿದ್ದಾರೆ. ಇನ್ನು ನಮ್ಮ ಕೋಲಾರ ಭಾಗದ ಶಾಸಕರು ಅವ್ರಿಗೂ ಕೊಟ್ಟಿಲ್ಲ. ಕೊತ್ತೂರು ಮಂಜು ಅವರಿಗೆ ಅವರು ಏನಾದರೂ ರಾಜೀನಾಮೆ ಮಾಡ್ತಾರ. ಮತ್ತು ಹಿರಿಯ ನಾಯಕರಾದಂಥ ನಮ್ಮ ಮುನಿಯಪ್ಪ ಅವರು ಮಗಳು ಯಾವುದೋ ನಮ್ಮ KGF ಶಾಸಕಿಯಾದಂಥ ಅವ್ರದ್ದು ಹೆಸರು ಕೇಳ್ಪಡ್ತಾ ಇದ್ದೀವಿ. ಅವ್ರದ್ದು ಕೊಟ್ಟಿಲ್ಲ. ಅವರು ಏನಾದರೂ ಮಾಡ್ತಾರ ರಿಸೈನು? ನಾನು ಹೇಳ್ತಾ ಇಲ್ಲಮ್ಮ, ಏನಾದರೂ ಇವ್ರದೆಲ್ಲ ಒಂದು ಪಟ್ಟಿ ಬಂದಿತ್ತು, ಇವ್ರ ಹೆಸರೆಲ್ಲ ಬಂದಿತ್ತು. ಮತ್ತು ಹೊಸಕೋಟೆ ಶಾಸಕರಾದಂಥ ನಮ್ಮ ಶರತ್ ಬಚ್ಚೇಗೌಡರದು ಅವ್ರದ್ದು ಹೆಸರು ಕೇಳ್ಪಟ್ಟಿದ್ದೀವಿ. ಈಗ ಅವ್ರಿಗೂ ಕೊಟ್ಟಿಲ್ಲ. ನಮ್ಮ ಇವರು ಕೋಲಾರ ಶಾಸಕರು ಪ್ರದೀಪ್ ಈಶ್ವರು ಚಿಕ್ಕಬಳ್ಳಾಪುರ ಅಲ್ವಾ, ಸಾರಿ ಚಿಕ್ಕಬಳ್ಳಾಪುರ, ಅವ್ರಿಗೂ ಕೊಟ್ಟಿಲ್ಲ. ಈಗ ಏನಾಗ್ಬೋದು ಇನ್ನು ಈ ವಾರದಲ್ಲಿ ನೋಡೋಣ, ಕಾದು ನೋಡೋಣ. ಸಚಿವರ ಸ್ಥಾನ ಸಿಗ್ಬೇಕು ಅನ್ನೋದು ಇರುತ್ತೆ ಅಲ್ವಾ? ಅವ್ರು ಸಿಕ್ಕಿಲ್ಲ ಅಂದ್ರೆ ಏನೂ ಮಾಡ್ಲಿಕ್ಕೆ ಆಗಲ್ಲ. ಅವ್ರಿಗೆ ಕೊಟ್ಟಿರೋಂಥ ಕೆಲಸನ ಸರಿಯಾಗಿ ಶಾಸಕರ ಸ್ಥಾನ ಬೇಡ, ಎಲ್ರದ್ದು ಇನ್ಮೇಲೆ ಮಿನಿಸ್ಟರ್ಗಳೇ ಎಲ್ರು ಹಂಗೆ ಮಾಡಬೇಕಷ್ಟೇ. ಇಲ್ಲಾಂದರೆ ಇದೇ ಥರ ಗಲಾಟೆಗಳು ಆಗ್ತಾ ಇರ್ತವೆ. ಇವರು ಆಯ್ಕೆಯಾಗಿ ಬಂದಿರೋದು ಜನಸೇವೆ ಮಾಡೋದಕ್ಕೆ, ಅದನ್ನು ಬಿಟ್ಟುಬಿಟ್ಟು ಇವ್ರು ಆಡ್ತಾರೆ ಆಟಗಳೇ ಬೇರೆ.
ಸುಮಾರೀಗ ಆಲ್ರೆಡಿ ನೋಡ್ತಾ ಇರ್ಬೋದು, ರಾಜೀನಾಮೆ ಇವತ್ತು ಕೊಡ್ಕೊಂತ ಬರ್ತಾ ಇದ್ದಾರೆ. ಮೈಸೂರಲ್ಲಿ ಕೂಡ ಒಬ್ರು ಮತ್ತೆ ಇವತ್ತು ಕರೆಕ್ಟ್ ಯಾರೋ ನಮ್ಮ ತನ್ವೀರ್ ಅವರು ಬೆಂಬಲಿಗರು ಏನೋ ಇವತ್ತು ಪಾಯ್ಸನ್ ತಗೊಂಡ್ರಂತ. ತನ್ವೀರ್ ಅವ್ರಿಗೆ ಸಿಗ್ತದಪ್ಪ, ನಿನಗೇನು ಸಿಗ್ತದೆ? ನಿನ್ನ ಹೆಂಡತಿ ಮಕ್ಳು ಏನಾಗಬೇಕು? ನೀನು ಸ್ವಾಹ ಮೇಲೆ ಹೋಗ್ಬಿಟ್ಟಿದ್ರೆ ನಿನ್ನ ಹೆಂಡತಿ ಮಕ್ಳ ಗತಿ ಏನು? ಯೋಚನೆ ಮಾಡಬೇಕು. ಈ ಕಾರ್ಯಕರ್ತರು ಮತ್ತೆ ಅವ್ರ ಬೆಂಬಲಿಗರು ಸ್ವಲ್ಪ ಕಾದು ನೋಡ್ಬೇಕು, ಏನಾಗ್ತದೆ ಕಾದು ನೋಡಬೇಕು. ಪಾಯ್ಸನ್ ತಗೊಳ್ಳಿಂದ ಏನು ಬರ್ತದೆ? ನಿನ್ನ ಫ್ಯಾಮಿಲಿ ಏನಾಗ್ತದೆ? ಅವ್ರಿಗೆ ಒಂದು ಸಚಿವ ಸ್ಥಾನ ಕೊಡ್ತಾರನ್ನೋ ಉದ್ದೇಶಕ್ಕೋಸ್ಕರ ಇಲ್ಲ, ಅವ್ರು ಕೊಟ್ಬಿಟ್ರೆ ಅವ್ರೇನಾದ್ರು ಇವ್ರಿಗೇನು ಕೊಡ್ತಾರಾ? ಏನು ಕೊಡಲ್ಲ. ಹೋರಾಟ ಮಾಡ್ರಿ, ಬೇಡ ಅನ್ನಲ್ಲ. ನಿಮ್ಮ ಹಕ್ಕು. ಪಾಯ್ಸನ್ ತಗೊಳ್ಳೋದು, ಸೂಸೈಡ್ ಮಾಡ್ಕೊಳ್ಳೋದು, ಇದರಿಂದ ಏನಾದರೂ ನಿಮ್ಮ ಪ್ರತಿಫಲ ಆಗ್ತದ? ನಿನ್ನ ಹೆಂಡತಿ ಮಕ್ಕಳು ರೋಡಿಗೆ ಬರ್ತಾರಷ್ಟೇ. ಯಾರು ಕಾಪಾಡೋದ ಸ್ವಾಮಿ? ಈಗ ಆಲ್ಮೋಸ್ಟ್ ಸರ್ ಎಲ್ಲೆಡೆ ಈಗ ಶಾಸಕರಿದ್ದಾರೆ, ಅವ್ರಿಗೆ ಯಾರ್ಯಾರಿಗೆ ಆಕಾಂಕ್ಷಿಗಳಿದ್ದಾರೆ, ಅವ್ರಿಗೆ ಯಾರಿಗೆ ಕೊಟ್ಟಿಲ್ಲ, ಅವ್ರ ಎಲ್ಲ ಶಾಸಕರು ಬೆಂಬಲಿಗರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ. ಏನು ಹೇಳಲಿಕ್ಕೆ? ಮಾಡಲಿ, ಅವ್ರ ಹಕ್ಕು, ಮಾಡ್ತಾ ಇರಲಿ. ನೀವು ಏನೇ ಮಾಡಿದ್ರು ಆಲ್ರೆಡಿ ಪಟ್ಟಿ ಏನಿದೆಯೋ ಅದೇ ಆಗೋದು. ಈಗ ಆಲ್ರೆಡಿ 2 ಬಾರಿ ಲಿಸ್ಟ್ ಬಟ್ಟಿದ್ದಾರೆ, 3ನೇ ಬಾರಿಗೆ ಕೊನೆಯದಾಗಿ ಅಟ್ಲೀಸ್ಟ್ ನಾವು ಖುಷಿ ಪಡಬೇಕು. ನಾನು ಹೇಳ್ದೆ ಮೊನ್ನೆ ಯಾವುದೋ ನಮ್ಮ ಸ್ಪೀಡ್ ಜೆಟ್ ಅಲ್ಲಿ ಹೇಳಿದೆ, ಈ ವರ್ಷ ಈ ನೆಕ್ಸ್ಟ್ ಇಯರ್ ಇಲ್ಲ ಬಿಡಮ್ಮ, ನೆಕ್ಸ್ಟ್ ಮುಂದಿನ 28ಕ್ಕೆ ಆಯ್ಕೆ ಮಾಡ್ತಾರಂತ ಖುಷಿ ಪಡ್ಬೇಕಾಗಿರೋ ವಿಚಾರ. ಸಂತೋಷ ಏನೋ ಒಂದು ಆಯ್ತಾ ಬಿಡಿ. ಈಗ ನಾನು ನೀವು ಮಾತಾಡೋದ್ರಲ್ಲಿ ಅವರು 100 ಜನ ಪಾಯ್ಸನ್ ಕುಡಿದ್ರು ಅವ್ರ ಪಟ್ಟಿ ಏನೋ ಅದೇ ಆಗೋದು. ಸೊ ಟೈಮ್ ವೇಸ್ಟ್ ಇವ್ರದಲ್ಲ. ಸರ್ ಇನ್ನು ಯಾರು ಸಿಕ್ಕಿಲ್ವೋ ಅವರು ನಿಮಗೇನೋ ನಮ್ಮ ಜನರು ಆಯ್ಕೆ ಮಾಡಿದ್ರು, ನಿಮ್ಮ ಶಾಸಕರಾಗಿ ಆಯ್ಕೆ ಮಾಡೋರು, ಆ ಕೆಲಸಗಳು ಮಾಡ್ರಿ. ಮುಂದಿನ ಚುನಾವಣೆಯಲ್ಲಿ ನೋಡೋಣ. ನನಗೆ ಅದಕ್ಕೆ ಉತ್ತರ ಸಿಗಲಿಲ್ಲ ಸರ್. ಪ್ರತಿಭಟನೆ ಎಲ್ಲೆಡೆ ಮಾಡ್ತಾ ಇದ್ದಾರೆ ಅವರ ಬೆಂಬಲಿಗರಾಗಿರ್ಬೋದು, ಕಾರ್ಯಕರ್ತರು. ಸೊ ಅವ್ರಿಗೆ ಏನು ಹೇಳ್ತೀರಾ? ಈಗ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದ್ರೆ, ಶಾಸಕರಾಗಿರ್ತಾರೆ, ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ತಕ್ಷಣ ಈಗ ನಮ್ಮ ಒಂದು ಪ್ರತಿಭಟನೆಯಿಂದ, ಹೋರಾಟದಿಂದ ಏನಾದರೂ ಸಚಿವ ಸ್ಥಾನ ಸಿಗ್ಬೋದಾ? ಏನೂ ಆಗಲ್ಲ, ಏನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ನಾಡು ನೆಲ ಜಲ ಅಂತ ಹೋರಾಟ ಮಾಡ್ತಾರೆ ನಮ್ಮ ಕಾವೇರಿ ತಾಯಿ ಹೋರಾಟಕ್ಕೆ ಇನ್ನೂ ಪ್ರತಿಫಲ ಸಿಕ್ಕಿಲ್ಲ. ನಿಮ್ಮ ಶಾಸಕರ ಸ್ಥಾನ ಈ ಹೋರಾಟ ಎಲ್ಲ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ ಬಿಡಿ. ಸರ್ ಇನ್ನೊಂದು ಯಶವಂತ ರಾಯನಗೌಡರು ಪಾಟೀಲ್ ಅವರು ಹಿರಿಯ ಕಾಂಗ್ರೆಸ್ ಮುಖಂಡರು. ಸೊ ಅವ್ರಿಗೆ ಒಂದು ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ರಾಜೀನಾಮೆನ ಕೊಟ್ಬಿಟ್ಟಿದ್ದಾರೆ. ಒಬ್ಬ ಒಂದು ಹಿರಿಯ ಶಾಸಕರಾಗಿ ಹಲವು ವರ್ಷಗಳಿಂದ ಸೇವೆ ಮಾಡ್ಕೊಂಡ್ ಬಂದಿರ್ತಾರೆ ಕಾಂಗ್ರೆಸ್ ಅಲ್ಲಿ. ಸೊ ಅವ್ರಿಗೆ ಈ ಒಂದು ಸ್ಥಾನ ಸಿಕ್ಕಿಲ್ಲ ಅನ್ನೋದು ಎಷ್ಟು ಅಂದ್ರೆ ಅವರು ಪಟ್ಟಂತ ಈಗ ರಾಜೀನಾಮೆನೇ ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ಏನ್ ಹೇಳ್ತೀರಾ ತಾವು? ಕ್ಷೇತ್ರ ಜನತೆಗೆ ಹೇಳ್ತೀನಿ, ಇಂಥವ್ರ ನೆಕ್ಸ್ಟ್ ಓಟ್ ಹಾಕ್ಬೇಡ್ರಿ ಅಂತ, ಇಂಥವ್ರಿಗೆ ಓಟ್ ಹಾಕ್ಬೇಡಿ ಅಂತ ಹೇಳ್ತೀನಿ. ಇಂಡಿ ಶಾಸಕರು ಹೌದು. ಈಗ ನಿಮ್ಮನ್ನ ನಂಬಿಕೊಂಡು ಜನ ಓಟ್ ಹಾಕಿರೋದು. ನೀವು ಯಾರ ಹತ್ರ ಚರ್ಚೆ ಮಾಡಿದ್ರ? ನಾನು ರಿಸೈನ್ ಮಾಡೋದಾ ಬೇಡವಾ, ಮುಂದುವರ್ಸೋದಾ, ಹೆಂಗೆ ಏನು ಏನಾದರೂ ನೀನು ಯಾರ ಹತ್ರ ಚರ್ಚೆ ಮಾಡಿದ್ಯಾ ಸ್ವಾಮಿ? ಹಿರಿಯ ನಾಯಕರೇ ಇರಲಿ, ಖುಷಿ ಸಂತೋಷ ಪಡೋಣ. ಹಂಗನ್ಬಿಟ್ಟು ನೀನು ಓನ್ ಡಿಸಿಷನ್ ತಗೊಳ್ಳಾಕಿದ್ರೆ ನೆಕ್ಸ್ಟ್ ಆ ಕ್ಷೇತ್ರದಲ್ಲಿ ಆತನಿಗೆ ಮತ ಹಾಕ್ಬೇಡ್ರಿ ಅಂತ ನಾನು ಹೇಳ್ತೀನಿ. ಕೊಟ್ಬಿಟ್ಟಿದ್ದಾರೆ ಅವರು ರಾಜೀನಾಮೆ. ನೆಕ್ಸ್ಟ್ ನಿಂತ್ಕೊಂತಾರಲ್ಲಮ್ಮ. ಇದೆಲ್ಲ ಬಂದು ಏನು ಗೊತ್ತಾ, ಇದು ಒಂಥರ ಟ್ರಟ್ ಅನ್ನೋದು. ಇದನ್ನ ಏನೋ ಬೆದರಿಕೆ. ನಾನು ರಾಜೀನಾಮೆ ಮಾಡಿಬಿಡ್ತೀನಿ, ನೀವು ನನಗೆ ಕೊಟ್ಟಿಲ್ಲ ಅಂದರೆ ಮಾಡಪ್ಪ. ಇಂಥವ್ರು ಬೇಕಾಗಿಲ್ಲ. ಜನರ ಸೇವೆ ಮಾಡೋರಿಗೆ ಯಾವತ್ತೂ ಅಧಿಕಾರಕ್ಕೆ ಕುರ್ಚಿಗೆ ಹುಚ್ಚು ಇರಲ್ಲ. ಯಾಕಂದರೆ ಇವರಿಗೆ ಅಧಿಕಾರ ಹುಚ್ಚು. ಸೊ ಇಂಥವ್ರು ನಮ್ಮ ರಾಜ್ಯಕ್ಕೆ ಶಾಸಕರಾಗೂ ಬೇಕಾಗಿಲ್ಲ, ಸಚಿವರಾಗೂ ಬೇಕಾಗಿಲ್ಲ. ಆ ಕ್ಷೇತ್ರದ ಜನತೆಗೆ ಸ್ವಲ್ಪ ಬುದ್ಧಿ ಬರಲಿ, ಇಂಥವ್ರನ್ನ ಆಯ್ಕೆ ಮಾಡಿದ್ದೀವಿ ಅಂತ. ನೆಕ್ಸ್ಟ್ ಬಂದರೆ ಇದು ನಮ್ಮ ಶೈಲಿ ಗೊತ್ತಲ್ಲ, ಯಾವ್ದು ಹೊಡಿಬೇಕು ಅದರಲ್ಲಿ ನೀವು ಹೊಡೆದು ಏನಾದರೂ ಅವ್ರಿಗೆ ಯಾರಾಗ್ಯಾರ ಹಾಕ್ಸಿ ಸನ್ಮಾನ ಮಾಡಿ ಕಳ್ಸಿದ್ರೆ ಇಂಥವ್ರನ್ನ ಮನೆ ಕಳಿಸ್ರಿ ಸಾಕು. ಇನ್ನು ಸಚಿವ ಸ್ಥಾನದ ಆಕಾಂಕ್ಷಿಗಳು ಒಂದಿಷ್ಟು ಜನ ಇದ್ದಾರೆ. ಸೊ ಅವರು ಕೂಡ ರಾಜೀನಾಮೆ ಕೊಡ್ತೀವಿ ಅಂತ ಅಂದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು, ಯಾರು ರಾಜೀನಾಮೆ ಕೊಡ್ತಾರೋ ಅವ್ರದನ್ನ ಸ್ವೀಕರಿಸಿ, ಯಾವುದೇ ರೀತಿಯಾಗಿ ಮುಲಾಜಿಲ್ದೇನೆ ಇದನ್ನ ಅಷ್ಟೇ, ತಪ್ಪೇನಿಲ್ಲ. ಈಗ ನೋಡಿ, ಪಟ್ಟಿ ಆಯ್ತು, ಪಟ್ಟಿ ಆಯ್ತು, ನಿಮ್ಮ ಪಾರ್ಟಿ ಇದೆ. ಅವ್ರೇನು ಬಿಜೆಪಿ ಅವರು ಕೊಟ್ಟಿಲ್ಲ, JDS ಅವರು ಕೊಟ್ಟಿಲ್ಲ, ಯಾರೋ ರೋಡಲ್ಲಿ ಬೀದಿಯಲ್ಲಿ ಹೋಗೋನು ಬರೋನು ಕರೆದು ಕೊಟ್ಟಿಲ್ಲ, ನಿಮ್ಮ ಪಾರ್ಟಿಯಲ್ಲೇ ಕೊಟ್ಟಿರೋದು. ಸ್ವಾಗತ ಮಾಡಿ, ಖುಷಿ ಪಡಿ. ಆಯ್ತಪ್ಪ, ನಾವು ಹೋಗಿ ಒಳ್ಳೆ ಕೆಲಸ ಮಾಡಿ ನೆಕ್ಸ್ಟ್ ಯಾರು ಮುಖ್ಯಮಂತ್ರಿ ಆಗ್ತಾರೋ ಅವರಿಗೆ ಅವ್ರ ನಾಲೆಜಿಗೆ ಹೋಗ್ಲಿ ನಮ್ಮ ಒಳ್ಳೆ ಕೆಲಸಗಳು. ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡ್ರಿ. ಕ್ಷೇತ್ರ ಜನ ನಿಮಗೋಸ್ಕರ ಧ್ವನಿ ಎತ್ತಾರೆ. ನೀವು ಈ ಥರ ನಾನು ಲೆಟರ್ ಕೊಡ್ತೀನಿ, ರಾಜೀನಾಮೆ ಕೊಡ್ತೀನಿ, ಈ ಬೆದರಿಕೆ ಇರೋರನ್ನ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಹೋಗ್ಲಿ ಬಿಡಿ. ಏನು ಇವ್ರನ್ನ ನಂಬ್ಕೊಂಡು ಕರ್ನಾಟಕನ ಇಲ್ಲ, ಇವ್ರನ್ನ ನಂಬ್ಕೊಂಡು ಆ ಕ್ಷೇತ್ರನ? ನೀವಿಲ್ಲಂದ್ರೆ ಇನ್ನೊಬ್ಬ ಬರ್ತಾನೆ ಅಷ್ಟೇ. ಒಳ್ಳೆ ಡಿಸಿಷನ್ನು. ಇದಕ್ಕೆ ಒಂದು ಹ್ಯಾಟ್ಸ್ ಆಫ್.
ಇದು ಸಚಿವ ಸಂಪುಟದಲ್ಲಿ ಆಲ್ಮೋಸ್ಟ್ ಸರ್ ಈಗ 3ನೇ ಬಾರಿ ಫೈನಲ್ ಲಿಸ್ಟ್ ಮಾಡಿರುವಂಥದ್ದು. ಈ ಕೊನೆ ಲಿಸ್ಟ್ ಅಲ್ಲಿ ಯಾವ ಮಹಿಳೆಯರಿಗೂ ಕೂಡ ಒಂದು ಸಚಿವ ಸ್ಥಾನ ಸಿಕ್ಕಿಲ್ಲ. ಮಹಿಳೆಯರೇ ಇಲ್ಲದ ಒಂದು ಸಚಿವ ಸ್ಥಾನ ಅಂತ ಆಗಿದೆ. ಬರೀ ಪುರುಷರಿಂದ ತುಂಬಿರುವಂತ ಸಚಿವ ಸಂಪುಟ ಅಂತಾನೆ ಹೇಳಿ. ಒಬ್ಬರಿಗೆ ಆಗಿರ್ಬೇಕಲ್ಲ. ಇಲ್ಲ ಸರ್, ಅವ್ರಿಗೂ ಆಗಿಲ್ಲ. ಅವ್ರ ಪಟ್ಟಿ ಬಂತಷ್ಟೇ. ಪಟ್ಟಿ ಸೊ ಮಿನಿಸ್ಟರ್ ಕ್ಯಾಟಗರಿನಲ್ಲಿ ಬಂದಿದೆ ಅಂತ ಖುಷಿ ಪಟ್ಕೊಬೇಕಷ್ಟೇ. ಅಂದ್ರೆ ಹೆಣ್ಮಕ್ಳಿಗೂ 33% ಕೊಡ್ಬೇಕಮ್ಮ, ಕೊಡ್ಬೇಕು. ಈಗ ಹೈಕಮಾಂಡ್ ಅಲ್ಲಿ ಬಂದು ನೀವು ಅಧ್ಯಕ್ಷರಲ್ಲ, ನಾನು ಅಧ್ಯಕ್ಷರಲ್ಲ, ನಾವು ಆಗಿದೆ, ಆಗಿಲ್ಲ, ಕೊಡ್ಬೋದು, ಕೊಡಬಾರ್ದು, ಕೊಟ್ಟಿದ್ರೆ ಒಳ್ಳೇದು, ಇಷ್ಟು ಮಾತಾಡಬಲ್ಲ ನಾವು ಅಷ್ಟೇ. ನಾವು ಅವ್ರು ಕೊಡಿ ಇವ್ರು ಕೊಡಿ ಅಂತ ಹೇಳೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಬಟ್ ಮಹಿಳೆಯರಿಗೆ ಕೊಡಬೇಕು. ಅದನ್ನೇ ಇವಾಗ ನಾನು ನೀವು ಇಬ್ರು ಸೇರ್ಕೊಂಡು ಸರ್ DK ಶಿವಕುಮಾರ್ ಸಾಹೇಬ್ರೆ ದಯವಿಟ್ಟು ಆ 30% ಏನಿದೆ ಹೆಣ್ಮಕ್ಳು ಕೊಡಿ ಅಂತ ನಾವು ಹೇಳ್ತೀವಿ. ಅವ್ರು ತಗೊಂತಾರ? ಆದ್ರೆ ಆಕ್ಚುಲಿ ಅದು ಇರೋದೇ ಹಂಗಲ್ಲ ಸರ್, ರೂಲ್ಸ್ ಪ್ರಕಾರ. ಹೌದಮ್ಮ, ಅದೇ ನಾವು ಇವತ್ತು ಯಾವುದೋ ಒಂದು ಚರ್ಚೆ ಮಾಡಿದ್ದೀವಿ, ಇಲ್ಲ ಟಿವಿನಲ್ಲ, ನಾವು ಕೂತ್ಕೊಂಡು ಮಾತಾಡಿದ್ದೀವಿ. ಕಾನೂನು ಬಡವರಿಗೆ ಮಾತ್ರ, ಬೇರೆಯವ್ರಿಗೆ ಅಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗೆ ಅಲ್ಲ, ಅದು ಬಿಡಿ. ಸೊ ನಾನು ಹೇಳ್ತಲ್ಲಮ್ಮ, ಅವ್ರು ಅಂದ್ಕೊಂಡಿದ್ದಾರೆ, ಓಕೆನಾ. ಸೊ ಕಾನೂನು 100%, 30%, 40% ಹೆಣ್ಮಕ್ಳಿಗಂತ ಒಂದು ಸ್ಥಾನಮಾನ ಇದೆ, ಕೊಡಬೇಕಿತ್ತು. ಯಾಕೆ ಕೊಟ್ಟಿಲ್ಲ ಅಂತ ನನಗೆ ಗೊತ್ತಿಲ್ಲ. ಗೊತ್ತಾಗುತ್ತೆ, ಒಂದು 2-3 ದಿನದಲ್ಲಿ ಗೊತ್ತಾಗುತ್ತೆ ಅದನ್ನು. ಬಟ್ ಇದ್ದಿದ್ರೆ ಚೆನ್ನಾಗಿರೋದು. 33% ತುಂಬಾ ಚೆನ್ನಾಗಿರೋದು. 100% ನಾವು ಹೆಣ್ಮಕ್ಳು ನಮ್ಗೆ ಯುವಕರು ಅಂತೀವಿ, ಸುಮ್ಮನೆ ಏನು ಗಾಳಿ ಮಾತಾ ಇದಲ್ಲ. ಅಟ್ಲೀಸ್ಟ್ ಒಂದು ಇಬ್ಬರು ಇದ್ದಿದ್ರೆ ಸಚಿವ ಸಂಪುಟ ಕಂಪ್ಲೀಟ್ ಆಗಿರೋದು. ಇಬ್ರು ಅಂದ್ರೆ ಅಟ್ಲೀಸ್ಟ್ ಒಬ್ಬರು ಕೊಟ್ಟಿದ್ರೆ ಖುಷಿ ಪಡ. ನಾನು ನೋಡಿದೆ, ಪಟ್ಟಿ ನೋಡಿದೆ ಸರ್. ಅದರಲ್ಲಿ ಒಬ್ರು ಗಾಯತ್ರಿ ಶಾಂತೇಗೌಡ್ರೆ ಕೂಡ ಫೈನಲ್ ಲಿಸ್ಟ್ ಅವರೇ ಆಗ್ತಾರೆ ಕೂಡ ಸಚಿವರು ಅಂತ ಅನ್ಕೊಂಡಿದ್ವಿ. ಬಟ್ ಕೊನೆ ಕ್ಷಣದಲ್ಲಿ ಅವರು ಕೂಡ ಏನ್ ಹೇಳ್ತೀರಾ ತಾವು? ಬೇಜಾರಂತ ಸಂಗತಿ ಅಷ್ಟೇ. ಇನ್ನು ಫೈನಲ್ ಆಗಿ ಸರ್, ಹಲವು ಅದರಲ್ಲೂ ಮೇನ್ ಆಗಿ ಒಂದು ಕೈ ತಪ್ಪಿದ ಸಚಿವ ಸ್ಥಾನದಲ್ಲಿ ಪ್ರಮುಖರು ಯಾರಪ್ಪ ಅಂತ ಅಂದ್ರೆ HC ಮಹಾದೇವಪ್ಪ, ದಿನೇಶ್ ಗುಂಡೂರಾವ್, HK ಪಾಟೀಲ್ ಅವ್ರಿಗೂ ಕೂಡ ಅವಕಾಶ ಕೈ ತಪ್ಪಿದೆ. ದಿನೇಶ್ ಗುಂಡೂರಾವ್ ಕೂಡ ಹಲವಾರು ಸೇವೆಗಳನ್ನ ಸಲ್ಲಿಸಿದ್ದಾರೆ. ಬಟ್ ಸೆಕೆಂಡ್ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಕೂಡ ಕೇಳ್ಪಟ್ಟಿದ್ವಿ. ನಾವು ಹಿಂದೆ ಡಿಸ್ಕಷನ್ ಕೂಡ ಮಾಡಿದ್ವಿ, ಅವ್ರು ಕೂಡ ಹೆಸರು ಕೇಳ್ಪಟ್ಟಿದ್ವಿ, ನಾವು ಮಾತಾಡಿದ್ವಿ ಕೂಡ. ಕೊಡಬಹುದಿತ್ತು, ಕೊಟ್ಟಿಲ್ಲ, ನಾವೇನ್ ಮಾಡಕ್ಕಾಗಲ್ಲ. ಅಂದ್ರೆ ಅವ್ರು ಕೊಟ್ಟಿದ್ರೆ ಒಂದು ಸಚಿವ ಸ್ಥಾನದಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಕ್ಯಾಪಬಲ್ ಪರ್ಸನ್ ಕೊಟ್ಟಿರಬಹುದು. ಅವರಲ್ಲಿ ಏನೋ ಅವರಿಬ್ಬರಿಗೇನೋ ನಮ್ಗೆ ಗೊತ್ತಿಲ್ಲ. ಈಗ ಆಲ್ಮೋಸ್ಟ್ ಅಂದ್ರೆ ಹಿಂದೆ ನಾವು ಮಾತಾಡಿದಾಗ ಸಿದ್ದರಾಮಯ್ಯನವರು ಕೂಡ ಒಂದಿಷ್ಟು ಜನ ಹೆಸರು ಕೂಡ ಹೇಳಿದ್ರು, ಇವ್ರನ್ನ ಸಚಿವ ಸಂಪುಟಕ್ಕೆ ಆಯ್ಕೆ ಮಾಡ್ಕೊಳ್ಳಿ ಒಂದಿಷ್ಟು ಜನನ ಅಂತಂದು. ಆದ್ರೆ ಬಟ್ ಅಲ್ಲಿ ಆ ರೀತಿಯಾಗಿ ಆಗಿಲ್ಲ. ಆಲ್ಮೋಸ್ಟ್ ಒಂದು 8ರಿಂದ 9 ಜನ ಹೊಸ ಮುಖಗಳನ್ನೇ ಆಯ್ಕೆ ಮಾಡ್ಕೊಂಡಿರುವಂತದ್ದು ಸರ್. ಈ ಹಿಂದೆ ಕೂಡ ಅವರು ಶಾಸಕರಾಗಿದ್ರು, ಬಟ್ ಸಚಿವ ಸ್ಥಾನದಲ್ಲಿ ಬೇರೆಯವರೆಲ್ಲ ಇದ್ದಾರೆ. ಬಟ್ ಈಗ ಹೊಸ ಮುಖಗಳಾಗಿ ಒಂದು 8ರಿಂದ 9 ಜನ ಬಂದಿರುವಂತದ್ದು. ಅವರು ಯಾವ ರೀತಿಯಾಗಿ ಸೇವೆ ಸಲ್ಲಿಸಬಹುದು, ಕೆಲಸ ಮಾಡಬಹುದು ನಮ್ಮ ರಾಜ್ಯದಲ್ಲಿ ಅನ್ನೋದು ಖುಷಿ ಪಡಂತ ವಿಚಾರ. ಹೊಸಬರಿಗೆ ಅವಕಾಶ ಮಾಡಿಕೊಡೋದು ತಪ್ಪೇನಿಲ್ಲ. ಕಾದು ನೋಡೋಣ. ನಾವು ಹೇಳಬಾರ್ದು ಹೊಸಬರು ಕೊಟ್ಟಿದ್ದಾರೆ, ಅವ್ರು ಏನು ಮಾಡ್ತಾರೆ ಏನು ಮಾಡಲ್ವ ಅಂತ ನಾವು ಹೇಳಬಾರ್ದು. ಕಾದು ನೋಡೋಣ ಅವ್ರ ಸೇವೆ ಹೆಂಗಿರ್ತದೆ, ಜನಸೇವೆ ಹೆಂಗಿರ್ತದೆ ನೋಡೋಣ. ಮಾಡಿದರೆ ನೆಕ್ಸ್ಟು ಫ್ಯೂಚರ್, ಇಲ್ಲ ಅಂದರೆ ಟಾಟಾ ಬಾಯ್ ಬಾಯ್ ಗಯಾ ಅಷ್ಟೇ. ಈಗ ಓವರಾಲ್ ಆಗಿ ನಾನು ಅವಾಗಲೇ ನಿಮ್ಗೆ ಹೇಳಿ ಲಿಸ್ಟ್ ಪ್ರಕಾರ ಈ ಲಿಸ್ಟ್ ಅನ್ಸುತ್ತೆ ಸರ್, ಇವರೆಲ್ಲ ಕೆಪಬಲ್ ಇದ್ದಾರೆ, ಒಬ್ಬ ಸಚಿವ ಸ್ಥಾನವನ್ನ ಪಡ್ಕೊಂಡು ಕೆಲಸ ಮಾಡ್ಲಿಕ್ಕೆ ಕೇಪಬಲ್ ಇರೋದಕ್ಕೆ ಕೊಟ್ಟಿರೋದು. ಸುಮ್ಮನೆ ಕೊಟ್ಬಿಡ್ತಾರೆ ಸರ್. ಆಲ್ಮೋಸ್ಟ್ ಹಂಗಂದ್ರೆ ಸರ್, ಈಗ 60 ಜನನು ಕೂಡ ಅವರು ಕೂಡ ಆಯ್ಕೆ ಅಂದ್ರೆ ಈಗ ಅವನ ಸಚಿವ ಸ್ಥಾನಕ್ಕೆ ನೋಡಿ. ಒಂದು ಸಿಂಪಲ್ ಆಗಿ ಒಂದು ಹೇಳ್ತೀನಿ, ಹೈಕಮಾಂಡ್ ಡಿಸೈಡ್ ಮಾಡೋದು ಕ್ಯಾಪಬಲ್ ಅನ್ನೋದು ನಾನು ಒಪ್ಪಲ್ಲ, ಓಕೆನಾ. ಇದು ಜನರು ಇಷ್ಟಪಟ್ಟು ಓಟಾಗಿ ಯಾರು ಕ್ಯಾಪಬಲು ಯಾರು ಕ್ಯಾಪಬಲ್ ಇಲ್ಲ ಅಂತ ಸೆಲೆಕ್ಟ್ ಮಾಡಿ ಕಳಿಸಿರೋದು ಇವ್ರನ್ನೆಲ್ಲ. ಅರ್ಥ ಆಯ್ತಾ? ಸೊ ಹಂಗೆ ನೋಡಿದ್ರೆ ಎಲ್ಲರೂ ಕ್ಯಾಪಬಲೇ ಸರ್. ಈಗ ಬಟ್ ರಾಜೀನಾಮೆ ಎಲ್ಲ ಕೊಡ್ಕೊಂಡ್ ಬರ್ತಾ ಇದ್ದಾರಲ್ಲ ಒಬ್ಬೊಬ್ಬರೇ. ಈಗ ಅವರು ಕೂಡ ಅದನ್ನೇ ಹೇಳಿದ್ದು ನಾನು. ಜನರು ನಿಮ್ಮನ್ನು ಇಷ್ಟಪಟ್ಟು ನಿಮ್ಮನ್ನ ಶಾಸಕರು ಮಾಡಿದ್ದಾರೆ. ಯಾವುದೋ ಒಂದು ಪೋಸ್ಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ನೀನು ಜನರನ್ನ ನಿನ್ನ ಕಾಲಲ್ಲಿ ಒದ್ದು ಸ್ವಲ್ಪ ಪೋಸ್ಟ್ ಅಯ್ಯಲ್ಲ ಸರ್, ಸಚಿವ ಸ್ಥಾನ ನಿನಗೆ ಜನ ಬೆಂಬಲಕಂದ್ರೆ ಏನಮ್ಮ ಪೋಸ್ಟು? ಜನ ಅನ್ಕೊಂಡ್ರೆ ನೀನು ನಿಲ್ಲಿಸ್ತಾರಮ್ಮ. ನೆಕ್ಸ್ಟ್ ಅದನ್ನು ಇಲ್ಲಲ್ಲ ನಿನಗೆ, ಶಾಸಕ ಸ್ಥಾನ ನಿಲ್ಲಲ್ಲ. ನೆಕ್ಸ್ಟು ಜನರು ನಿನಗೆ ಓಟ್ ಹಾಕ್ತಾರ. ನೆಕ್ಸ್ಟು ಭಿಕ್ಷಾ ಬೇಡಿದೆ, ಹೋಗಿ ಮತ ಹಾಕಿ ನಾನು ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡಿಸ್ತೀನಿ, ನಿಮ್ಮ ಕಷ್ಟ ಇರ್ತೀನಿ ಅಂತ ಭಿಕ್ಷಾ ಬೇಡಿ ಏನೋ ನಮ್ಮ ಸ್ಟೈಲ್ ಬೇಡ, ಕಾಲು ನಮಸ್ಕಾರ ಮಾಡಿ ನೀನು ಭಿಕ್ಷಾ ಬೇಡ್ಕೊಂಡು ಬಂದಿರೋ ಒಂದು ಜನರ ಹತ್ರ ಬಂದು ಏನಪ್ಪ ನೀನು ಚರ್ಚೆ ಮಾಡಿ ನೀನು ರಿಸೈನ್ ಮಾಡ್ತೀನಿ ನೀನು ಹಂಗಂದ್ರೆ ನಿಂದು ಏನು ಅರ್ಥ? ನೀನು ಪೋಸ್ಟಿಂಗಲ್ಲಿ ಇಂಪಾರ್ಟನು, ಸ್ಥಾನಗಳು ಇಂಪಾರ್ಟನು. ಸಚಿವ ಸ್ಥಾನ ಜನರು ಎಲ್ಲ ಸಾಯ್ಲಿ ನಮಗೇನು ಅನ್ನೋದಾ?
ಇದನ್ನೆಲ್ಲ ಬಂದು ಜನರು ನೋಡಿ ಎಚ್ಚೆತ್ಕೊಬೇಕು. ಇನ್ಮೇಲೆ ಬಂದು ಏನು ಗೊತ್ತಮ್ಮ, ಈ ಯಾವುದೋ ಒಂದು ಸಣ್ಣ ಬಣ್ಣ ವಿಚಾರಗಳ ನಾವು ಅಗ್ರಿಮೆಂಟ್ ಮಾಡಿಸಿ ರಿಜಿಸ್ಟರ್ ಮಾಡಿಸ್ತೀವಿ, ಇವ್ರದ್ದೆಲ್ಲ ಬಂದು ರಿಜಿಸ್ಟರ್ ಮಾಡಿಸ್ಬೇಕು. ಸರ್ 2 ವರ್ಷ ಅಷ್ಟೇ ಸರ್ ಇರೋದು ಅವ್ರದ್ದು ಸಚಿವ. ಅದೇಮ್ಮ ನಾನು ಹೇಳ್ತಿರೋದು 5 ವರ್ಷಕ್ಕೆ, ಓಕೆನಾ, 5 ವರ್ಷಕ್ಕೆ ತನ್ನ ಶಾಸಕನ ಆದಮೇಲೆ ನೀನು ಏನೋ ಪೋಸ್ಟ್ ಬರಲಿ ಬರ್ದಿರೋ ಹೋಗಲಿ, ಓಕೆನಾ, ನೀನು ಯಾವುದೇ ಕಾರಣಕ್ಕೆ ರಿಸೈನ್ ಮಾಡಬಾರ್ದು, ರಿಸೈನ್ ಮಾಡಿದ್ರೆ ಎಲ್ಲ ಓದ್ದು ಜೈಲಿಗೆ ಹಾಕ್ಸ್ಬೇಕಂತ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಬೇಕು. ಏನು ಆಡಿದ ಆಟಗಳು ಇದು, ಏನಾದರೂ ರಾಜಕೀಯನ ಇಲ್ಲ ಹುಡುಗಾಟನ, ಏನು ಅರ್ಥ ಆಗ್ತಾ ಇಲ್ಲ. ನಿಮಗೇನು ಅನ್ನಿಸ್ತದೆ ಸರ್? ಈಗ ಒಂದು ಪೋಸ್ಟ್ ಸಿಕ್ಕಿದಾಗ ಅದಕ್ಕೆ ಅರ್ಹತೆ ಇರ್ತಾರೆ, ಅವರು ಅದ್ರ ಪ್ರಕಾರನೇ ಅವರು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಈಗ ಹಲವಾರು ರಾಜೀನಾಮೆ ಕೂಡ ಕೊಡ್ತಾ ಇದ್ದಾರೆ. ಅವರು ಅವರ ಬೆಂಬಲಿಗರಿಗೂ ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಎಲ್ಲೆಡೆ ಪ್ರತಿಭಟನೆ ಮಾಡ್ತಾ ಇರುವಂತ ಬೆಂಬಲಿಗರು ಅಷ್ಟೇ, ಕ್ಷೇತ್ರ ಜನ ಇಲ್ಲ ಸರ್. ಆ ಕ್ಷೇತ್ರ ಜನ ಅವರೇ ಆಗಿರ್ತಾರಲ್ಲ ಸರ್ ಬೆಂಬಲಿಗರು. ಕ್ಷೇತ್ರ ಜನ ಬೇರೆ, ಬೆಂಬಲಿಗರು ಬೇರೆ, ಅವ್ರ ಜೊತೆಗೆ ಓಡಾಡ್ತಾ ಇರ್ತಾರೆ ನೋಡಿ ಚೇಳಗಳು ಬೇರೆ. ಅವ್ರದ್ದು ಹೋರಾಟ ನಾನು ಅಗ್ರಿ ಮಾಡಲ್ಲ. ಬಕೆಟ್ ಅವರೆಲ್ಲ ಸರಿ ಪಾಯ್ಸನ್ ಕುಡಿದಿದ್ದಾರೆ, ಅದಕ್ಕೇನು ಹೇಳ್ತೀರಾ? ಎಲ್ಲ ಅದನ್ನು ಚೆಕ್ ಮಾಡಿ, ಫಸ್ಟ್ ಅದನ್ನು ಚೆಕ್ ಮಾಡಬೇಕಾದ್ರೆ ಪಾಯ್ಸನ, ನೀರಾ, ಇಲ್ಲ ಕೂಲ್ ಡ್ರಿಂಕ್ಸಾ, ಇಲ್ಲ ಅಂದ್ರೆ ಪೆಗ್ ಏನಾದರೂ ಡ್ರಿಂಕ್ಸಾ, ಹಾಸ್ಪಿಟಲ್ ಕೂಡ ಅಡ್ಮಿಟ್ ಆಗಿರೋ ಎಲ್ಲ ಅವ್ರ ಏರಿಯಾನಲ್ಲಿ ಅವ್ರ ಹಾಸ್ಪಿಟ್ಲಲ್ಲಿ ಅವ್ರ ಡಾಕ್ಟ್ರ್ ಇವ್ರು ಹೇಳ್ದಂಗೆ ಬರೀತಾರೆ ಬಿಡಿ. ಸೊ ಅದನ್ನು ಪ್ರಾಪರಾಗೆ ಟೆಸ್ಟ್ ಕಳಿಸ್ಬೇಕು. ಫೈನಲ್ ಆಗಿ ಸರ್, ಇಲ್ಲ ಹೆಂಗೆ ಪಾಯ್ಸನ್ ಕುಡಿಯೋರೇನು ಅಲ್ಲೇ ಬಂದು ಕುಡಿಬೇಕಾ? ನಿನಗೆ ಇಷ್ಟ ಆದ್ರೆ ಬೇರೆ ಎಲ್ಲ ಕುಡಿದು ಸಾಯ್ಬೇಕಿತ್ತಲ್ಲ. ಅವ್ರ ಸಚಿವ ಸ್ಥಾನ ಸಿಕ್ಕಿಲ್ಲ, ಅದನ್ನೇಮ್ಮ ಬೇರೆ ಕಡೆ ಹೋಗಿ ವಿಡಿಯೋ ಮಾಡಿ ನಮ್ಮ ಬಾಸ್ಗೆ ಸಚಿವ ಸ್ಥಾನ ಕೊಟ್ಟಿಲ್ಲ, ನಾನು ಪಾಯ್ಸನ್ ಕುಡಿತಾ ಇದ್ರಿ ಸತ್ತು ಆಗ್ತಾರೆ ಅಂತ ಸಾಯ್ಬೇಕಿತ್ತು. ಹೈ ಡ್ರಾಮಾ ಇದೆಲ್ಲ ಹೈ ಡ್ರಾಮಾ. ಇವಾಗ ಅದನ್ನ ಪಾಯ್ಸನ್ ಕುಡ್ದಿದ್ದಕ್ಕೆ ತನ್ವೀರವ್ರ ಹೆಸರು ಬಂತು, ಇಲ್ಲ ಅಂದ್ರೆ ಹೆಂಗ್ ಬರ್ತಾ ಇತ್ತು? ಬರಲ್ಲ. DK ಅವ್ರಿಗೆ ಗಮನಕ್ಕೆ ಹೋಗ್ತಾ ಇರಲಿಲ್ಲ ಇದು. DK ಅವ್ರು ಹೇಳಿದ್ದಾರೆ ಯಾರಿಗೆ ಇಷ್ಟ ಇದೆ ಇರ್ಬೋದು, ಇಲ್ಲಾಂದ್ರೆ ಒಳ್ಳೆ ಡಿಸಿಷನ್ ಅಮ್ಮ, ಒಳ್ಳೆ ಡಿಸಿಷನ್ ಅಮ್ಮ. ನೋಡಿ, ಪ್ರತಿಯೊಬ್ಬರನ್ನ ಖುಷಿ ಪಡಿಸೋದಕ್ಕೆ ಆಗಲ್ಲ, ಅರ್ಥ ಆಯ್ತಾ? ಈಗ ಒಂದು ಆಫೀಸ್ನು ಅಷ್ಟೇ, ಒಂದು ಬಾಸ್ ಅನ್ನೋವನಿಗೆ ಯಾರು ಸೂಟಬಲ್ ಎಂಪ್ಲಾಯೀಸ್ ಅಂತ ಸೆಲೆಕ್ಟ್ ಮಾಡ್ಕೊತಾರೆ. ಅವರಿಗೆ ಯಾರ ಜೊತೆ ಜರ್ನಿ ಮಾಡಬೇಕನ್ನೋದು ಡಿಸೈಡ್ ಇರ್ತದೆ. ಸುಮ್ಮನೆ ಎಲ್ಲರ ಜೊತೆಗೆಲ್ಲ ಡಿಸೈಡ್ ಮಾಡಿಕೊಂಡು ಎಲ್ಲರ ಜೊತೆಗೆ ಜರ್ನಿ ಮಾಡೋಕ್ಕಾಗಲ್ಲ. ಸೊ DK ಅವರಿಗೆ ಇವ್ರ ಜೊತೆಗೆ ಜರ್ನಿ ಮಾಡಿದ್ರೆ ನಾವೇನಾದ್ರು ಅಭಿವೃದ್ಧಿ ಮಾಡ್ಬೋದು, ಜನರಿಗೆ ಏನಾದರೂ ಒಳ್ಳೇದು ಮಾಡ್ಬೋದು ಅಂತ ಡಿಸೈಡ್ ಮಾಡಿಕೊಂಡು, ಈಗ ಸುಮ್ಮನೆ ಒಂದು ಸೆಲೆಕ್ಟ್ ಮಾಡಿರಲ್ಲ. 100% ಅವರೆಲ್ಲ ಕೂತ್ಕೊಂಡು ಒಂದು ಸಭೆ ನಡೆಸಿರ್ತಾರೆ. ಸೊ ಅವ್ರ ಸಭೆಯಲ್ಲಿ ಯಾರು ಕೊಡಬೇಕು ಯಾರು ಕೊಡಬಾರ್ದು ಅನ್ನೋದು ಬರೀ DK ಅವರ ಡಿಸಿಷನ್ ಅಲ್ಲ, ಅದು ಬೇರೆ ಕೊಟ್ಟಿರ್ತಾರೆ. ಒಳ್ಳೆ IAS IPS ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿರ್ತಾರೆ, ಎಜುಕೇಟರ್ಸ್ ಹತ್ರ ಚರ್ಚೆ ಮಾಡಿರ್ತಾರೆ, ಮತ್ತು ಹೈಕಮಾಂಡ್ ಜೊತೆ ಕೂತ್ಕೊಂಡು ಮಾತಾಡಿರ್ತಾರೆ, ಮತ್ತು ಹಿರಿಯ ನಾಯಕರುಗಳ ಹತ್ರ ಮಾತಾಡಿರ್ತಾರೆ. ಸುಮ್ಮನೆ ಸಚಿವ ಸ್ಥಾನ ಕೊಟ್ಬಿಡ್ತಾರ? ಅಂದರೆ ಕಾಂಗ್ರೆಸ್ನಲ್ಲಿ ಅಂದರೆ ಹಿರಿಯ ರಾಜಕೀಯ ಅವ್ರು ಇರ್ತಾರೆ, ಕಾಂಗ್ರೆಸ್ ಅವ್ರು ಇರ್ತಾರಲ್ವ ಸರ್, ಅವ್ರು ನಮ್ಮ ಒಂದು ತುಂಬಾ ಕೆಲಸ ಮಾಡಿದ್ದೀವಿ, ನಮಗೆ ಯಾಕೆ ಕೊಟ್ಟಿಲ್ಲ ಅನ್ನೋ ಕೂಡ ಪ್ರಶ್ನೆಯಲ್ಲಿ ಏನು ಯಾವಾಗ ನಿಮಗೆ ಕೊಟ್ಬಿಡ್ಬೇಕಾ? ಹೊಸ ಮುಖಗಳಿಗೆ ಕೊಡಬೇಕಲ್ಲ. ಏನು ಕರ್ನಾಟಕ ಇವರಪ್ಪನ ಆಸ್ತಿನ ಇವ್ರಿಗೆ ಕೊಡಬೇಕಾ? ಹೊಸಬರು ಕೊಡಲಿ ಬಿಡಿ, ಏನು ನಿಮ್ಮ ಪ್ರಾಬ್ಲಮ್ಮು? ದುಡ್ಡು ಕೊಟ್ಟಿದ್ದೀರಲ್ಲ, ಕೋಟಿ 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 ಲೂಟಿ ಮಾಡಿ ಸ್ವಿಸ್ ಬ್ಯಾಂಕಲ್ಲಿ ಆ ಬ್ಯಾಂಕಲ್ಲಿ ಈ ಬ್ಯಾಂಕಲ್ಲಿ ಬ್ಲ್ಯಾಕ್ ಮನಿ ಆಸ್ತಿ ಪಾಸ್ತಿ ಮಾಡಿದಿರಲ್ಲ, ಸಾಕು ಬಿಡಿ. ಹೊಸಬರು ಮಾಡ್ಕೊಂಡು ಹೋಗಲಿ ಬಿಡಿ, ಒಳ್ಳೇದಂತೂ ಮಾಡಲ್ಲ ಯಾರೂ. ಹೊಸಬರು ಅವಕಾಶ, ಅಟ್ಲೀಸ್ಟ್ ಹೊಸಬರು ಬಂದರೆ ಅಟ್ಲೀಸ್ಟ್ ಒಂದು ವರ್ಷ ಆದ್ರೂ ಒಳ್ಳೇದು ಮಾಡ್ತಾರೆ. ಭಯ ಅವ್ರಿಗೆ ಹೆಂಗೆ ದುಡಿಯೋದು, ಹೆಂಗೆ ಲೂಟಿ ಮಾಡೋದು, ಎಲ್ಲಿ ಕಬ್ಜಾ ಮಾಡೋದು ಅದು ಗೊತ್ತಾಗಲ್ಲ ಅವರಿಗೆ. 1 ವರ್ಷ ಅದು ಟೈಮ್ ತಗೋಬೇಕು. ಸೊ 1 ವರ್ಷ ಜನರಿಗೆ ಒಳ್ಳೇದಾಗ್ತದೆ. ಈ ಒಂದು ಲೀಸ್ಟನ್ನು ಹೊರತುಪಡಿಸಿದ್ರೆ ಬೇರೆ ಅಂದರೆ ಬೇರೆಯವ್ರಿಗೆ ಯಾರಿಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ನಿಮ್ಮ ಒಂದು ಅಭಿಪ್ರಾಯ ಸರ್? ಈ ಲೀಸ್ಟ್ ನನಗೆ ಯಂಗ್ಸ್ಟಾರ್ಗೆ ಶರತ್ ಬಚ್ಚೇಗೌಡರು ಕೊಟ್ಟಿರ್ಬೋದು. 100% ಒಳ್ಳೆ ಎಜುಕೇಟೆಡು, ವಿದೇಶದಲ್ಲಿ ಹೋಗಿ ಓದಿ ಬಂದಿರೋ ಒಂದು ಪರ್ಸನು. ಮತ್ತು ರಾಹುಲ್ ಗಾಂಧಿ ಅವ್ರು ಬಂದರೆ ಇಲ್ಲಿ ಸ್ಪೀಚ್ ಕೊಡೋದು ಆತನೇ. ಸೊ ಸುಮ್ಮನೆ ರಾಹುಲ್ ಗಾಂಧಿ ಅವ್ರ ಪಕ್ಕದಲ್ಲಿ ಕೂರಿಸಿ ಸ್ಪೀಚ್ ಕೊಡಲ್ಲ, ಯಾಕೆ ಬೇರೆಯವ್ರು ಇಲ್ವಾ? ಸೊ ಅವ್ರಿಗೆ ಕೊಡ್ತಾರೆ ಅಂದ್ರೆ 100% ಅದನ್ನು ಕ್ಯಾಪಬಲ್ ಪರ್ಸನ್ ಕೊಡ್ಬೋದಿತ್ತು ಅಂಥವ್ರಿಗೆ ಕೊಡು. ಅಮ್ಮ ಇಲ್ಲಿ ನೋಡಿ, 1ನೇ ಬಾರಿ 2ನೇ ಬಾರಿ 3ನೇ ಬಾರಿ 4ನೇ ಬಾರಿ ಇದು ಗೇಮ್ ಅಲ್ಲ, ಅರ್ಥ ಆಯ್ತಾ? ಅದು ಗೇಮ್ ಆಡೋದಕ್ಕೆ ಎಜುಕೇಷನ್ ಏನು ಬೇಕಾಗಿಲ್ಲ, ಟ್ಯಾಲೆಂಟ್ ಇದ್ದರೆ ಸಾಕು ಅಲ್ವಾ? ಇದು ಒಂದು ರಾಜ್ಯನ ಹಲವಂತ ವಿಚಾರಗಳು, ಏನೋ ದೊಡ್ಡ ಸ್ಥಾನ ಅದು, ಓಕೆನಾ? ಸೊ ಎಜುಕೇಟೆಡ್ಸು ಕೊಡ್ಬೋದಿತ್ತು ಅವ್ರಿಗೆಲ್ಲ. ಪ್ರದೀಪ್ ಈಶ್ವರ್ಗೂ ಕೊಟ್ಟಿರ್ಬೋದು, ಕೊತ್ತೂರು ಮಂಜವ್ರಿಗೆ ಕೊಟ್ಟಿರ್ಬೋದು. ಯಾಕಂದರೆ ಮುಲ್ಬಾಗಲಲ್ಲಿ ಒಳ್ಳೆ ಹೆಸರು ತಗೊಂಡು ಫಸ್ಟ್ ಕ್ಲಾಸು ಸೂಪರ್ ಶಾಸಕ ಅಂತ ಹೆಸರು ತಗೊಂಡಿರೋ ವ್ಯಕ್ತಿ. ಮತ್ತು ಕೋಲಾರಲ್ಲಿ ಸಿಂಪಲಾಗಿ ಹೇಳ್ತೀನಿ, ಇದು ತಪ್ಪ ರೈತಾ ಇದೆಲ್ಲ ನನಗೆ ಗೊತ್ತಿಲ್ಲ, ನಮ್ಗೆ ಏನು ಅನಿಸ್ತೋ ಅದನ್ನೇ ಮಾತಾಡೋದು, ಓಕೆನಾ? ಕೋಲಾರಲ್ಲಿ ಸಿದ್ದರಾಮಯ್ಯನವರೇ ನಿಂತ್ಕೊಂಡು ಸೀಟು ಕೋಲಾರಲ್ಲಿ ಅವರಿಗೆ ಆಗಿದ್ದು,
ಅವರಿಗೆ ಬಂದು ಕೋಲಾರಲ್ಲಿ ಗೆಲ್ಲ ಅಂತ ಒಂದು ಸರ್ವೆ ಬಂದಿತ್ತು. ಇಲ್ಲ ಸಿದ್ದರಾಮಯ್ಯನವರಿಗೆ ಅಲ್ಲಿ ಕೋಲಾರಲ್ಲಿ ಸೀಟು 2 ಜಾಗದಲ್ಲಿ ಇದು ಮಾಡಿದ್ರು. ಅವ್ರ ಹೆಸರು ಬಂತು ಕೋಲಾರಲ್ಲಿ ಸರ್ವೆ ಬಂತು. ಸಿದ್ದರಾಮಯ್ಯನವ್ರು ಗೆಲ್ಲಲ್ಲ ಅಂತ. ಲಾಸ್ಟ್ ಮೂಮೆಂಟಲ್ಲಿ 10 ದಿನ ಟೈಮ್, ಒಂದು 10-15 ದಿನ ಕಾಲ ಅವಕಾಶದಲ್ಲೇ ಕೊತ್ತೂರು ಮಂಜು ಅವರಿಗೆ ಅಲ್ಲಿ ಸೀಟ್ ಕೊಟ್ಟಿದ್ದು. ಈಗನಾ ಹೆಂಗೆ ಗೆದ್ರು? ಟ್ಯಾಲೆಂಟ್ ಇದೆ, ಒಳ್ಳೇದು ಮಾಡಿರೋದಕ್ಕೆ. ಪಕ್ಕದ ಕ್ಷೇತ್ರನೇ ಮುಳಬಾಗಲು. ಸೊ ಅಲ್ಲಿ ಮುಳಬಾಗಲನ್ನ ತುಂಬ ಚೆನ್ನಾಗಿ ಮಾಡಿದ್ರಪ್ಪ ಇವರು, ಅಭಿವೃದ್ಧಿ ಮಾಡಿದ್ದಾರೆ. ಅಲ್ಲಿ ಜನತೆಗೆ ಡೈಲಿ ಸಿಕ್ಕವರು, ಸಂಪರ್ಕ ಚೆನ್ನಾಗಿತ್ತು. ಸೊ ನಮ್ಮ ಕ್ಷೇತ್ರವನ್ನು ಬೆಳೀಲಿ ಬಿಡು ಅಂದ್ಬಿಟ್ಟು ಅಂಥವ್ರು ಆಯ್ಕೆ ಮಾಡಿಕೊಂಡ್ರು ಕೋಲಾರ ಜನತೆ. ಈ ತರ ಕಡಿಮೆ ಸರ್ 100%. 10 ದಿನ 15 ದಿನದಲ್ಲಿ ಒಂದು ಕ್ಷೇತ್ರದಲ್ಲಿ ಹೋಗಿ MLA ಆಗೋದಂತ ಅದು ಸುಲಭವಾದಂಥ ವಿಚಾರಗಳಲ್ಲ. ಓಕೆನಾ? ಸೊ ಫ್ರೇಮ್ ಇರಬೇಕು, ಒಳ್ಳೇದು ಮಾಡಿರಬೇಕು, ಒಳ್ಳೆ ಹೆಸರು ಮಾಡಿರಬೇಕು, ಜನರಿಗೆ ಸಂಪರ್ಕನೂ. ಅವರು ಬೆಂಗಳೂರಲ್ಲಿ ಅವ್ರ ವಾಸ ಇರೋದು, ಆದ್ರೂ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಅಲ್ಲಿರುವಂಥ ಜನರ ಜೊತೆಗೆ ತುಂಬ ಹತ್ರನೂ ಇದ್ದರು. ಸೊ ಅದೇ ಥರ ಇವತ್ತು ಇದ್ದಾರೆ, ನೋಡ್ತಾ ಇದ್ದೀವಿ. ಸೊ ಅಂಥವ್ರು ಕೊಟ್ಟಿರ್ಬೋದು. ಅಂಥವ್ರು ಕೊಟ್ಟಿದ್ರೆ ಇನ್ನೂ ಚಲೋ, ಇನ್ನೂ ನಮ್ಮ ರಾಜ್ಯ ಸ್ವಲ್ಪ ಇನ್ನೂ ಅಭಿವೃದ್ಧಿ ವಿಚಾರದಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿ ಆಗೋದು ಕೊಟ್ಟಿರ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಕೂಡ ಅವಾಗ ತುಂಬಾನೇ ಕೇಳಿ ಬರ್ತಾ ಇದೆ. ನಾನು ಕೊಡ್ತಾರೆ ಅನ್ಕೊಂಡ್ಬಿಟ್ಟಿದ್ದೆ. ನಾವು ಕೂಡ ನಾನು ಪಟ್ಟಿ ಬರಕ್ ಮುಂಚೆನೆ ಅವ್ರು ಕೊಡ್ತಾರೆ ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ಏನೋ ಗೊತ್ತಿಲ್ಲ. ಅಂದ್ರೆ ಅವರು ಸಿದ್ದರಾಮಯ್ಯನವ್ರಿಗೆ ಆಪ್ತರು ಅಂತನಾ ಏನು ಅಂತ ಗೊತ್ತಿಲ್ಲ ನನಗೆ. ಸರಿ, ಕೊನೆಯದಾಗಿ ಒಂದು ಸಚಿವ ಸಂಪುಟದಲ್ಲಿ ಈ ರೀತಿಯಾಗಿ 20 ಜನ ಆಯ್ಕೆ ಮಾಡಿರುವಂಥದ್ದು, ಅದರಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಾದ ಸ್ಥಾನನ ಕೊಟ್ಟಿಲ್ಲ, ಮಹಿಳೆಯರಿಗೆ ಅವಕಾಶ ಮಾಡಿ ಕೊಟ್ಟಿಲ್ಲ. ಅದರಲ್ಲಿ ಒಂದಿಷ್ಟು ಜನ ರಾಜೀನಾಮೆ ಕೂಡ, ಯಾರಿಗೆ ಆಕಾಂಕ್ಷಿಗಳು ಇದ್ರು ನಮಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅಂತ ಬಯಸಿದ್ರು ಅವರು ಕೂಡ ರಾಜೀನಾಮೆ ಕೊಡಬೇಕು ಅಂತ ಡಿಸೈಡ್ ಕೊಡ್ಕೊಂತ ಬರ್ತಾ ಇದ್ದಾರೆ. ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಈ ಒಂದು ಸಚಿವ ಸಂಪುಟದ ವಿಸ್ತರಣೆ ಆಲ್ಮೋಸ್ಟ್ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ 2 ತಿಂಗಳ ಆದ್ಮೇಲೆ ಆಗಿರುವಂಥದ್ದು. 2 ಸಲ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ. ಮೂರನೇ ಬಾರಿ ಫೈನಲ್ ಆಗಿ ಈ ಒಂದು ಲೀಸ್ಟ್ ಆಗಿರುವಂಥದ್ದು. ನಮ್ಮ ರಾಜ್ಯದ ಗ್ರಾಮ ದೇವತೆ ಯಾರು? ಚಾಮುಂಡಿ ತಾಯಿ. ಸೊ ನಾವು ಇಲ್ಲಿ ಫಸ್ಟ್ ಪೂಜೆ ಮಾಡೋದು ಆ ತಾಯಿಗೆ. ಓಕೆನಾ? ಮತ್ತು ಭುವನೇಶ್ವರಿ ತಾಯಿ. ಇಲ್ಲಿ ಯಾರೇ ಇರಲಿ ಫಸ್ಟ್ ಅವರು ನಮಗೆ. ಸೊ ನೀವು ಅರ್ಥ ಆಗಿರಲ್ಲ, ಹೆಣ್ಣು ಮಕ್ಕಳಿಗೆ ಏನು ಗೌರವ ಕೊಡ್ತೀವಿ ನಮ್ಮ ರಾಜ್ಯದಲ್ಲಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟಷ್ಟೇ. ಸೊ ಕಾಂಗ್ರೆಸ್ಗೆ ಆ ನಾಲೆಜ್ ಇಲ್ವೇನೋ ಗೊತ್ತಿಲ್ಲ ನನಗೆ. ಅವ್ರೇನೋ ಡೆಲ್ಲಿನಲ್ಲಿ ಇರೋಂಥ ದೇವರುಗಳನ್ನ ನಮಸ್ಕಾರ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಅವರಿಗೆ ನಮ್ಮ ಚಾಮುಂಡಿ ತಾಯಿ, ನಮ್ಮ ಭುವನೇಶ್ವರಿ ತಾಯಿ ಜ್ಞಾಪಕ ಬಂದಿಲ್ವೋ? ಡೆಲ್ಲಿಗೆ ಜಾಸ್ತಿ ಹೋಗಿ ಬರ್ತಾಯಿದ್ರು. ಡೆಲ್ಲಿನಲ್ಲಿ ಯಾವುದನ್ನ ದೇವರನ್ನ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಟ್ರೇನೋ ಗೊತ್ತಿಲ್ಲ. ಸೊ ಹಂಗಾಗಿ ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ಬೋದು. ಅದು ಯಾಕೆ ಕೊಟ್ಟಿಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ. ಗೊತ್ತಿದ್ರೆ ವಿಚಾರ ನಾವು ಮಾತಾಡಬಾರ್ದು. ಆದರೆ ಕೊಟ್ಟಿರಬೇಕು. ಕೊಟ್ಟಿರ್ಬೋದಲ್ಲ, ಕೊಟ್ಟಿರಬೇಕು. ಕೊಡಬೇಕಿತ್ತು, ಕೊಟ್ಟಿಲ್ಲ. ಸೊ ಈಗ ಅಂದರೆ ಹೆಣ್ಮಕ್ಳಿಗೆ ಕೊಟ್ಟಿಲ್ವಲ್ಲ ಸರ್, ಅವ್ರಿಗೇನು ಹೇಳ್ತೀರಾ ಕೊನೆಯದಾಗಿ? ಸಚಿವ ಸಂಪುಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಈಗ ಅವಾಗ ನೀವು ರೂಪಾ ಅಂತ ಹೇಳಿದ್ರಿ, ಅವರು KGF ನಮ್ಮದೇ ರೂಪಾ ಮೇಡಮ್ ಅವರು ಕೊಟ್ಟಿರ್ಬೋದು. ಮತ್ತೆ ಗಾಯತ್ರಿ ಶಾಂತೇಗೌಡರು ಇವ್ರಿಗೆ ಏನು ಹೇಳ್ತೀರಾ ಕೊನೆಯದಾಗಿ ಹೇಳೋದಾದ್ರೆ? ಅವರು ಕೂಡ ಪಾಪ ಆಕ್ಚುಲಿ ಅಸಲ್ಲ ಕೊನೆವರೆಗೂ ಆ ಲಿಸ್ಟ್ ಅಲ್ಲಿ ಮುಂದಿನ ಚುನಾವಣೆಯಲ್ಲಿ ನಿಮ್ಗೆ ಒಳ್ಳೇದಾಗ್ಲಿ. ದೇವ್ರ ಹತ್ರ, ನಮ್ಮ ಚಾಮುಂಡಿ ತಾಯಿ ಹತ್ರ, ನಮ್ಮ ಭುವನೇಶ್ವರಿ ತಾಯಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗಿರೋದು ಅಂದ್ರೆ ಲೀಸ್ಟ್ ಮಾಡಿರೋದು ನಿಮ್ಮ ಪ್ರಕಾರ ಎಲ್ಲರೂ ಕರೆಕ್ಟಾಗಿ ಆಗಿದ್ದಾನೆ ಸರ್? ನನಗೆ ಕರೆಕ್ಟ್ ಇಲ್ವೋ ಏನು ತಿದ್ದುಪಡಿ ಆಗುತ್ತಾ ಸರ್? ಈಗ 2 ಬಾರಿ ಆಗಿದೆ ಸರ್, 3 ಫೈನಲ್ ಮಾಡಿದ್ದಾರೆ ಸರ್. ಈಗ ರಾಜೀನಾಮೆ ಈ ಸಾರಿ ಇವರು ಕ್ಯಾಪಬಲ್ ಇಲ್ವೋ ದಯವಿಟ್ಟು ಹೇಳ್ತೀನಿ. ಈ ಸಾರಿ ಬೇಡ, ಟೈಮ್ ವೇಸ್ಟ್ ಮಾಡೋದು ಬೇಡ. ಜನರಿಗೆ ಒಳ್ಳೇದಾಗ್ಲಿ. ಯಾರೇ ಸಚಿವರಾಗ್ಲಿ, ಯಾರೇ ಶಾಸಕರಾಗ್ಲಿ ನಮ್ಗೆ ಬೇಕಾಗಿಲ್ಲ. ಜನರಿಗೆ ಒಳ್ಳೇದು ಮಾಡೋಂಥ ವಿಚಾರಗಳು ಬೇಕು ನಮಗೆ. ಯಾರೆಲ್ಲ ಆಗಿದಾರೋ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ ನಮ್ಮ PTV ನ್ಯೂಸ್ ಕನ್ನಡಿಯಿಂದ. ದಯವಿಟ್ಟು ಜನರಿಗೆ ಒಳ್ಳೇದು ಮಾಡ್ರಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೋಡಿದ್ರಲ್ಲ, ಫೈನಲ್ ಆಗಿ ರಾಜ್ಯದಲ್ಲಿ ಸಚಿವ ಸ್ಥಾನನ ಯಾರೆಲ್ಲ ಪಡ್ಕೊಂಡಿದ್ದಾರೆ ಅಂತ ನಿಮ್ಗೆ ಆಗಲೇ ಲೀಸ್ಟ್ ತಿಳಿಸಿದ್ದೀನಿ. ಸೊ ನಾನು ಕೂಡ ಒನ್ಸ್ ಅಗೇನ್ ಪ್ರತಿಯೊಬ್ಬರು ಕೂಡ ನಮ್ಮ PTV ನ್ಯೂಸ್ ಕನ್ನಡ ವತಿಯಿಂದ ಪ್ರತಿಯೊಬ್ಬರು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಈಗ ಮುಂದಿನ 2 ವರ್ಷಗಳ ಕಾಲ ಒಂದು ಸುದೀರ್ಘವಾಗಿ ಒಂದು ಉತ್ತಮವಾದಂಥ ಆಡಳಿತನ ನಡೆಸ್ಕೊಂಡು ಹೋಗಿ ಅಂತ ಕೂಡ ನಾವು PTV ನ್ಯೂಸ್ ಕನ್ನಡ ವತಿಯಿಂದ. ಇಲ್ಲ ಅಂದರೆ ನೀವಿಲ್ಲ, ಎಸ್ ಸರ್, ಒಳ್ಳೇದು ಮಾಡ್ರಿ, ಮುಂದಕ್ಕೆ ನೀವು ಗೆಲ್ತೀರಾ. ಇಲ್ಲ ಅಂದರೆ ಮನೆಗೆ ಏನೋ ನಿಮ್ಮ ಯಾರೋ ನಿಮ್ಮ
ಇವರು ರಾಹುಲ್ ಗಾಂಧಿ ಅವ್ರು ಹೇಳ್ತಾರಲ್ಲ ಒಂದು ಸ್ಟೈಲಲ್ಲಿ ಟಾಟಾ ಬಾಯ್ ಬಾಯ್ ಗಯಾ ಅಷ್ಟೇ. ನಿಮ್ಗೆ ಜನರು ಟಾಟಾ ಬಾಯ್ ಬಾಯ್ ಗಯಾ ಅನ್ಬಿಡ್ತಾರೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಹೌದೌದು. ಇನ್ನು ಯಾರಿಗೆಲ್ಲ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ, ಒಂದಿಷ್ಟು ಕಾಲ ನೀವು ಬೇರೆ ಅಂದ್ರೆ ಯಾವ ಒಂದು ಸ್ಥಾನ ಸಿಕ್ಕಿದೆ ಆ ಒಂದು ಸ್ಥಾನಕ್ಕೆ ಅರ್ಹತೆಯಿಂದ ಒಂದು ಉತ್ತಮವಾದ ಕೆಲಸ ಮಾಡಿದ್ರೆ ಅಷ್ಟೇ ಸಾಕು ಅಂತ ಕೂಡ ನಾವು ಕೂಡ ಬಯಸ್ತೀವಿ. ಯಾರು ಹೊಸಬರು ಆಗಿದಾರೋ Yes, sir. ಅವರೆಲ್ಲ ಕೇಪಬಲ್ ಇಲ್ಲ ಅಂತ ಹೇಳ್ತಾರಲ್ಲ. ನಾವಲ್ಲ, ಪಬ್ಲಿಕ್ ಅಲ್ಲ, ನಿಮ್ಮ ಪಾರ್ಟಿಯವರೇ. ಸೊ ನಾವು ಇದಕ್ಕೆ ಕೇಪಬಲ್ ಅಂತ ಪ್ರೂಫ್ ಮಾಡಿ ಕೆಲಸ ಮಾಡಿ ತೋರಿಸ್ರಿ. ಹೌದೌದು. ಎಸ್ ಸರ್, ಇದು ಫೈನಲ್ ಆಗಿ ಈ ಒಂದು ವಿಚಾರದ ಬಗ್ಗೆ ನಾವು ಕೂಡ ಮಾತಾಡಿದ್ವಿ. ಇದಾಗಿತ್ತು ಇವತ್ತಿನ ಸಚಿವ ಸಂಪುಟದ ವಿಸ್ತರಣೆಯ. ಒಂದಿಷ್ಟು ಜನ ಒಂದು ಗೆಲುವನ್ನು ಸಾಧಿಸಿದ್ರೆ, ಸಚಿವ ಸಂಪುಟ ಸ್ಥಾನ ಪಡೆದುಕೊಂಡಿದ್ರೆ, ಒಂದಿಷ್ಟು ಜನ ರಾಜೀನಾಮೆನ ಕೂಡ ಸಲ್ಲಿಸ್ತಾ ಇದ್ರು, ನಮಗೆ ಒಂದು ಸಚಿವ ಸಂಪುಟ ಸ್ಥಾನ ಸಿಕ್ಕಿಲ್ಲ ಅಂತಂದು. ಸೊ ಈ ಒಂದು ರಾಜೀನಾಮೆ ಕೂಡ ಮುಂದಿನ ದಿನಗಳಲ್ಲಿ ಮತ್ತೆ ಒಬ್ರಿಗೊಬ್ರು ರಾಜೀನಾಮೆ ಕೊಡ್ಕೊಂತ ಹೋಗ್ತಾರ, ಅದು ಅಲ್ಲಿಗೆ ಸ್ಟಾಪ್ ಆಗುತ್ತಾ ಅನ್ನೋದನ್ನ ಪ್ರತಿಯೊಬ್ರು ಕಾದು ಕೂಡ ನೋಡ್ಬೇಕಾಗುತ್ತೆ. ಸೊ ಇದಾಗಿತ್ತು ಈ ಕ್ಷಣದ ಒಂದು ಸ್ಪೀಡ್ ಜೆಟ್ನ ಒಂದು ಪ್ರಮುಖ ಸುದ್ದಿ ಅಂತಾನೆ ಹೇಳ್ಬೋದು.